ಭಗವಂತನಿಗೆ ತನ್ನ ಉದ್ದೇಶದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ, ಅದು ಧರ್ಮದ ಕೆಲಸ, ದೇವರ ಕೆಲಸ, ದೇಶದ ಕೆಲಸ, ಸಮಾಜದ ಕೆಲಸ, ಯಾವ್ದು ಬೇಕಾದ್ರೂ ಆಗಿರ್ಬೋದು. ಭಗವಂತನ ಇಚ್ಛೆ, ಒರಿಜಿನಲ್ ಇಚ್ಛೆ, ಈ ಮಾಡಿಫೈಡ್ ಭಗವಂತಗಳಲ್ಲ. ಒರಿಜಿನಲ್ ದೇವರ ಇಚ್ಛೆ ಸಮಾಜ ಚೆನ್ನಾಗಿರ್ಬೇಕು, ಬ್ಯಾಲೆನ್ಸ್ಡ್ ಆಗಿರ್ಬೇಕು, ಪ್ರಕೃತಿ ಚೆನ್ನಾಗಿರ್ಬೇಕು, ಎಲ್ಲರಿಗೂ ಊಟ ಇರಬೇಕು, ಎಲ್ಲರಿಗೂ ಬಟ್ಟೆ ಇರಬೇಕು, ಎಲ್ಲರೂ ಅನುಕೂಲವಾಗಿರ್ಬೇಕು ಅನ್ನೋದು ಒರಿಜಿನಲ್ ಇಚ್ಛೆ. ಆ ಇಚ್ಛೆಗೆ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರೆಲ್ಲರಿಗೂ ಭಗವಂತ ಒಂದು ಸ್ಥಾನವನ್ನ ಎತ್ತರಿಸಿ ಕೊಟ್ಟಿದ್ದಾನೆ. ಉದಾಹರಣೆಗೆ ಯಾರೋ ಒಂದು ಎಂಪ್ಲಾಯರ್ ಇದ್ದಾರೆ ಅಂತ ಅನ್ಕೊಳ್ಳಿ, ಅವನೊಂದು 500 ಜನಕ್ಕೆ ಕೆಲಸ ಕೊಟ್ಟಿದ್ದಾನೆ. ಆ ಕೆಲಸ ಕೊಡುವ ಉದ್ದೇಶನೇ 500 ಜನ ಚೆನ್ನಾಗಿರ್ಲಿ, 500 ಫ್ಯಾಮಿಲಿಗಳು ಉದ್ಧಾರ ಆಗ್ಲಿ ಅಂತ ಕೊಟ್ಟಿರ್ತಾನೆ. ಅವನು ಬೆಳೆದಿಲ್ವಾ? ಸಾಧಾರಣವಾಗಿ ಕೆಲಸದಲ್ಲಿ ಇದ್ದವರು ಯಾವುದೋ ಒಂದು ಸ್ಫೂರ್ತಿ ತಗೊಂಡು 500 ಜನಕ್ಕೆ ಕೆಲಸ ಕೊಡೋರು ಆಗಿಲ್ವಾ ಅವರು? ಹಾಗಿದ್ರೆ ಅವ್ರು ಬೆಳೆಸ್ಲಿಲ್ವಾ ಭಗವಂತ? ಛಲವನ್ನ ಕೊಡ್ಲಿಲ್ವಾ? ಒಂದು ಸಾಫ್ಟ್ವೇರ್ ಅನ್ನ ಒಳಕ್ಕೆ ಇಡ್ಲಿಲ್ವಾ? ಒಂದು ಸ್ಫೂರ್ತಿಯನ್ನ ಒಳಕ್ಕೆ ಇಡ್ಲಿಲ್ವಾ? ನೀವು ಬೆಳಿತೀಯ ನೋಡು ಅಂತ.